ಮೂರು ಮಂದಿ ನಡೆಸ್ಯಾರ್ಲೆ ಕಲ್ಯಾಣಿ ಶಿವಗೌಡ ಯಾವ ನಮ್ಮ ಶಿವಗೌಡ್ರ ಅಣ್ಣವರು ಚಾಲು ಮಾಡ್ಯಾರ್ರಿ ಅವರು. ಏನ್ ಮಾಡ್ಲತ್ತೀರಿ ಕೆಲಸ? ಸರಿ ಹೇಳುದ ಪುರಾಣ ತಿನ್ನೋದು ಬದ್ನಿಕಾಯಿ ಆಗ್ಲಕತ್ತದ್ರಿ. ಹೌದ್ ಹೌದ್ರಿ. ಏನಂತೇಳಿ ಏನಂತೇವ? ನನಗ ಪಗಾರ ಕಮ್ಮಿ ಅದಾಡ್ರಿಕಿ, ಮತ್ತಿಕಿ ಎಟ್ಟಾದ್ರೂ ನನ್ನ ಎಡಕ ಕೂತಾಡ್ರಿ. ಹೌದ್ರಿ. ನಾ ಬಲಕ್ಕದನ್ರಿ. ಇಲ್ಲಿ ಒಟ್ಟು ಎಡ ಬಲ ಅಂದ್ರೆ ಕೌಂದ್ಯಾನ ಸುದ್ದಿ ಹೇಳತ್ಯಾನ. ಹೌದ್ ಹೌದವ. ಯಾಕ ಮತ್ತೊಂದಿಲ್ಲ ನಾ ಒಳಗ ಅಡಿಗೆ ಯಾಕೋ ಬಸ್ಸು? ಇದು ಕೌದಿ ಕಂಪನಿ ಅದ್ರಿ. ಕೌದಿ ಕಂಪನಿ ಅದ, ಕೌದಿ ಕಂಪನಿ. ಎಡಕ ಕೂತದಿ, ನೀ ದೊಡ್ಡಕ್ಕಿದ್ರ ಬಲಕ ಕುಂಡ್ರಬೇಕಾಗಿತ್ತು. ನೀ ಎಡಕ ಕೂತದಿ ಅಂದ್ರೆ ಎಡ ಅಂದ್ರೆ ಸುಮಾರು ತಿಳ್ತಾನವ. ಕೂತ್ಸಿಡ್ದೈತಿ ತಮ್ಮ ನಿನಗ. ಹೌದು. ಆ ಏನು ಲಿಂಗ ದೊಡ್ಡದತ್ ಹೇಳಿದಿಲ್ಲ? ಹೌದು ಲಿಂಗ. ಆ ಲಿಂಗ ಕುಂಡ್ರಬೇಕಾದ್ರ ಮೊದಲು ಎಡಗೈನ ಮುಂದೆ ಬೇಕು, ಎಡಗೈದಾಗ ಕುಂಡ್ರತೈತಿ ಅದ. ಹೌದು. ಲಿಂಗ ಕುಂಡ್ರಬೇಕಾದ್ರೆ ಲಿಂಗ ಪೂಜೆ ಮಾಡ್ಕೊಳ್ಳೋ ಭಕ್ತರು ಇರ್ಬೇಕ್ರಿ ಜಗತ್ತಿನೊಳಗ. ಲಿಂಗ ಪೂಜೆ ಮಾಡ್ಬೇಕಾದ್ರೆ ಬಲಗೈ ಇಟ್ಕೋತಾರನ್ರಿ? ಇಲ್ಲ, ಮೊದಲು ಎಡಗೈ ಬೇಕ್ರಲ್ಲ. ಅದ್ರೊಳಗ ಲಿಂಗ. ಹೌದಾ? ಹಿಂದಾಗಡೆ ಗೊತ್ತ ನೋಡ್ರಿ ಅದು ಮದರಿ ಬಸಣ್ಣ ಬಲಗೈ. ಒಬ್ಬ ಮಾತ್ಮೆ ಏನಂದನವ, ಹೆಂಗತನ ಗೊತ್ತ ಲಿಂಗಕ್ಕ ನಿನಗ ಏನಂತ ನಾನು ಯಾವದನ್ನಲೇ ಲಿಂಗ ಯಾವದನ್ನಲೇ ಅಂಗ ಯಾವದನ್ನಲೇ ಲಿಂಗ ಯಾವದನ್ನಲೇ ಭಜನಿ ಯಾವದನ್ನಲೇ ಸಜನಿ ಯಾವದನ್ನಲೇ ಭಜನಿ 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 ಭಜನ ಎಡ್ಡರ ಒಳಗ ಅದೊಂದು ಬಿಡ್ತೀನಿ. ಬ್ಯಾಡ ಅಲ್ಲಿ ಬೇಡ. ನಿನಗ ಏನಂತ ನಾನು ಕರಿಯಲಿ ಯಾವದನ್ನಲೇ ಸಾಧು ಯಾರಿಗನ್ನಲೇ ಸೋದು ಯಾರಿಗನ್ನಲೇ ಸಾಧು ಚೋದು ಎಡ್ಡರ ಒಳಗ ಹಿಜಿಡೆ ಯಾರಿಗನ್ನಲೇ ಡಿಲ್ಲ ಬಿಡಬೇಡಿ ಬ್ಯಾಡ ಬಾಳ ಹೇಳತ್ತಾರ ಹೇಳಕತ್ತಾರ್ರಿ. ಎಲ್ಲ ನನ್ನಿಂದ ಆಗೈತಿ. ಒಟ್ಟ ಹೆಣ್ಣಿಲ್ಲ, ನಾನೇ ಮಾಡೇನಿ. ಹೌದು. ಬಾಳ ದೊಡ್ಡವ ಪರಮಾತ್ಮ ಗೊಂಬಿ ಮಾಡಿ ಇತ್ತೆ ಅಂತ ಹೇಳತ್ತಾರ. ಒಬ್ಬನೇ ಮಾಡ್ಯಾರ. ನಡಿಲಿ ತಮ್ಮ ಸಣ್ಣಗೆ ಸಣ್ಣಗೆ ಬಾಡಿ ಹೇಳದ ಪದ ಯಾವ ಪಟ್ಟಣ ಉಪದೇಶ ನಿನಗ ಯಾವ ಪಟ್ಟಣ ಉಪದೇಶ ಕೇಳಿದವ್ರ ನಿನ್ನ ದಾಸರಕ್ಕಿಂತ ಪಾಸ ಮೊದಲೇ ಬಸರ ಪಾಸ ಆಡೋದು ಅಲ್ಲಪ್ಪ ನಿನ್ನ ಕೆಲಸ ಆಡೋದು ಬಿಟ್ಟ ಹಮಾಲಿ ಮಾಡುವುದಲೇ ಆಡೋದು ಬಿಟ್ಟ ಕೋಲೆ ಮಾಡುವುದಲೇ ಹಾಸಿಗೆ ಕಾಣಲದೆ ಕಲೆ ಎಟ್ಟ ನಡೆಸಿದ ನಾಣ ಮುಂದ ಎಟ್ಟ ನಡೆಸಿದ ಮದರಿ ಹುಣ್ಣ ಎಟ್ಟ ನಡೆಸಿದ ಹಾಸಿಗೆ ಕಾಣಲದೆ ಕಲೆ ಎಟ್ಟ ನಡೆಸಿದ ನನ್ನ ಮುಂದ ಎಟ್ಟ ನಡೆಸಿದ ಅಂದಿಗೆ ಹೇಸ್ಕಿ ಊರಾಗಿದ ಗಂಗಾಗಿತ ಸ್ವಗಸ ಊರಾಗಿದ ಗಂಗಾಗಿತ ಸ್ವಗಸ ಮೂಗಿನ ವಾಸನೆ ಹುಡುಗೇನ ಮಲ್ಲೆ ಹೂವಿನ ವಾಸ ಗಮ ಗಮ ಮಲ್ಲೆ ಹೂವಿನ ವಾಸ ಪಾದ ಮಲ್ಲೆ ಹೂವಿನ ವಾಸ ಮೂಗಿನ ವಾಸ
ವಾಸನೆ ಹುಡುಗೇನ ಬಲ್ಲ ಮಲ್ಲೆ ಹೂವಿನ ವಾಸ ಗಮ ಗಮ ಮಲ್ಲೆ ಹೂವಿನ ವಾಸ ಮಲ್ಲೆ ಹೂವಿನ ವಾಸ ಆಗ ಸೀತಾಂಬರಿ ಗುರುವಿನ ಬಾಳಿಗೆರ ಕಲಿಗೆ ಬಂಗಾರ ಕರಸ ಬಾಳಿಗೆರ ಕಲಿಗೆ ಬಂಗಾರ ಕರಸ ಏ ಕವಿಯ ಅಪ್ಪನ ಹಿಂಗ ಹೇಳತಾರ ನುಡಿಯ ಪ್ರಾಸ ಪದಕವೊಮ್ಮೆ ಅಳಿಯ ನುಡಿಯ ಪ್ರಾಸ ನುಡಿಗೆ ಒಮ್ಮೆ ಅಳಿಯ ನುಡಿಯ ಪ್ರಾಸ ಕವಿಯ ಅಪ್ಪನ ಹಿಂಗ ಹೇಳತಾರ ನುಡಿಯ ಪ್ರಾಸ ಓಡಿಗೊಮ್ಮೆ ಅಡಿಯ ನುಡಿಯ ಪ್ರಾಸ ಏನ್ ಹೇಳ್ತಾರ ತಮ್ಮ ಕವಿಗಳು ಏನಂತ ಹೇಳ್ತಾರ್ರಿ ಸಾವಕಾಶ ಬಡ್ಡಿ ಹಿಡಿದ ಪದ ಹಾಡು ದಾಸ ನಿನಗ ಯಾವ ಕೊಟ್ಟಾನು ಉಪದೇಶ ಉಪದೇಶ ಕೇಳಿದವ್ರು ನಿನ್ನ ಹಾಡಿಗೆ ಅಂತಾರ ದಾಸರಕ್ಕಿಂತ ಪಾಸ ನೋಡು ದಾಸರಿಗೆ ಮನಿ ಮನಿ ಕೊಟ್ಟು ಬರ್ತಾರಲ್ರಿ ಅವ್ರ ಅವ್ರಕ್ಕಿಂತನು ಭಾಸ ಇನ್ನ ಅವ್ರ ರಾಗದಾಗ್ರೆ ಹಾಡ್ತಾರ ರಾಗದಾಗ ಅದಕ್ಕಿನ್ನು ಪಾಸ್ ಅಂತ ಹೇಳ್ತಾನ ಕವಿ ಹೌದೌದು ಮದ್ರಿ ನಾವು ತಮ್ಮ ಇನ್ನೊಂದು ಮಾತ್ರಿ ಮತ್ತೇನ್ರಿ ಹಾಡೋದು ಅಲ್ಲಪ್ಪ ನಿನ್ನ ಕೆಲಸ ಕೆಲಸ ಹಾಡೋದ ಬಿಟ್ಟ ಹಮಾಲಿ ಮಾಡೋದ ಲೇಸ ಹೌದು ಹಾಸಿಗೆ ಕಾಣಲದ ಅಡಿವ್ಯಾಗ ಬೀಳಾವ ಎಟ್ಟ ನಡೆಸಿದೇವ್ ದ್ಯಾಸ ದ್ಯಾಸ ನಡಿಸ್ಯಾನ ಇಲ್ಲಿ ಆಟ ಒಂದ್ ಮಾತು ಹೇಳ್ರಿ ಅವ್ರು. ಏನಂತ್ರಿ ಈ ಜೀವಾತ್ಮ ಇದ್ರನ ಹಾ ಇಲ್ಲಿಗೆ ಬಂದ ನೋಡ್ರಿ ಈಗ ಶರೀರ ಐತಿ ಅನ್ನುವಂತಾದ ಕಂಡು ಹಿಡಿತೀವ ಹೌದು ಹೌದು ಒಳಗ ಜೀವಾತ್ಮ ಇರ್ಲಿಕ್ಕಂದ್ರೆ ನಿನ್ನ ಶರೀರ ಯಾವ್ದ ಎಲ್ಲಿ ಬಂದು ಏನ ಮಾಡೈತಿ ನಿಂದ ಕುಬಿ ಇದ್ರ ಹೇಳ್ತಾರ ಅವ್ರು. ಹೇಳ್ತಾನಲ್ರಿ ಜೀವಾತ್ಮ ದೊಡ್ಡ ಮಾಡ್ಯಾನ್ರಿ ಜೀವಾತ್ಮನ ಬೆಳೆಸಿ ಹೇಳತ್ಯಾರ ಹೌದು ಜೀವಾತ್ಮ ಒಳಗಿದ್ರನ ಕೈಯ ಕಾಲ ಅಳಗ್ಯಾಡ್ತಾವ ಮಾತಾಡ್ಲಾಕ ಬರ್ತೈತಿ ನೋಡ್ಲಾಕ ಬರ್ತೈತಿ ಹೌದು ತಿರುಗಲಾಕ ಬರ್ತೈತಿ ಬರ್ತೈತಿ. ಹಾಡ್ಲಾಕ ಬರ್ತೈತಿ ಬರ್ತೈತಿ ಒಳಗ ಜೀವಾತ್ಮನ ಇರದಿದ್ರ ಎಲ್ಲಿ ಹಾಡಕಿದಿ ಏನ ಕುಣಿಯಕಿದಿ ಏನ ಬಾರ್ಸಕಿದಿ ಹೇಳ್ತಾನ್ರಿ ಅಂತ ಕೇಳತ್ಯಾರ ಹೌದು ಹೌದು ಅವ್ರ ಲೆಕ್ಕಲೆ ಏನೋ ಒಟ್ಟು ಜೀವಾತ್ಮ ಅದ. ಹೌದು ಬಾಳ ದೊಡ್ಡವ ನಿಮ್ಮ ಜೀವಾತ್ಮ ಇಲ್ಲದನ ಬರೇ ಶರೀರದಿಂದ ಶರೀರ ಕುಣ ಹಿಡಿದವ್ ತಮ್ಮ ಹೌದು 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 ಹೆಂಗ್ರಿ ಬಹಳ ದೂರ ಬೇಡ್ರಿ ಹೇಳ್ರಿ ಯಾರ ಮನಿ ಒಳಗ್ರೆ ಅನಾಹುತಾಗಿ ಒಬ್ಬರು ತೀರ್ಕೊಂಡಿದ್ರಂದ್ರ ಅಂದ್ರೆ ಹಿರಿಯರು ಒಂದ್ ದಗದ ಮಾಡ್ತಾರ ಏನಂತವ ಅಂದ್ರ ಜೀವ ಇಲ್ಲದ ಮೂಡಿರೋ ಸುದ್ದಿ ಹೇಳತ್ತೀನಿ ನನಗೆ. ಹೇಳ್ರಿ ಹೇಳ್ರಿ ಹಿರಿಯರು ಏನ್ ಮಾಡ್ತಾರು ಏನ್ ಮಾಡ್ತಾರವ ಸತ್ತ ಬಳಕ ಹೌದು ಆ ಮನುಷ್ಯನ ಎಲ್ಲಿ ಕುಣಿಸಿರ್ತಾರಲ್ಲ ಹೌದು ಅವನ ತಗೊಂಡ ಹೋದ ಬಳಕ ಆದ ಬಳಕ ಆಕಳ ಸಗಣಿ ತಗೊಂಡ ಅವನ ಎಷ್ಟು ಜಾಗ ಕುಣಿಸಿರ್ತೈತಿ ನೋಡು ಸಾರುಣಿಗೆ ಅಟ್ಟೆಲ್ಲ ಸಾರಿಸ್ತಾರ ಹೌದು ಸಾರಿಸ್ತಾರೆ ಸಾರಿಸಿ ಹೌದು ಜ್ವಾಳದ ಹಿಟ್ಟ ಸುರ್ತಾರ ಅದ್ರ ಮ್ಯಾಲ ಹೌದು ಜ್ವಾಳ ಹಿಟ್ಟ ಸುರುತ್ತಾರು ಸುರಿವಿ ಒಂದ್ ದೀಪ ಹಚ್ಚಿಡ್ತಾರ ಹೌದು ಎಡಕ ಬಲಕ ದೀಪ ಹಚ್ಚಿಡ್ತಾರ್ರಿ ದೀಪ ಹಚ್ಚಿ ಮುಂದ ಅದ್ರ ಮ್ಯಾಲ ಒಂದು ಸಿಂಧಿ ಅಡಿಗೆ ಡಬ್ ಹಾಕ್ತಾರ ಹೌದು ಡೊಳ್ಳಾಡಿಗತ್ತಾರ ಹೌದು ಹೌದು ದೇನ ಬುಟ್ಟಿ ಒಂದು ಡಬ್ ಹಾಕ್ತಾರ ಆ ಮುಂಜಾನೆ ಎದ್ದ ಆ ಬುಟ್ಟಿ ತೆರೆದು ನೋಡುಗುಡದ ಏನಾಗ್ತದವ ಆ ಏನು ಹಿಟ್ಟ ಸುರಿವಿರ್ತಾರಲ್ಲ ಹೌದು ಅದ್ರ ಮ್ಯಾಲ ಸಿಕ್ಕ ಮೂಡಿರ್ತಾವ ಎಂತಿಂತವ್ ಸಿಕ್ಕವ ತಮ್ಮ ಹಕ್ಕಿ ಪಕ್ಷಿ ಸಿಕ್ಕ ಮೂಡಿದ್ದು ಅಂದ್ರ ಅಂದ್ರ ಇವ ಹಕ್ಕಿ ಪಕ್ಷಿ ಒಳಗ್ ಹೋಗ್ಯಾನತ್ತಾರ ಹೌದು ಹೇಳ್ತಾರವ ನಾಯಿ ನರಿ ಸಿಕ್ಕ ಮೂಡಿದ್ದು ಅಂದ್ರೆ ನಾಯಿ ಹೊಟ್ಟೆ ಇವ ಪ್ರಾಣಿ ಒಳಗ್ ಹೊಕ್ಕಾನತ್ತಾರ ಹೇಳ್ತಾರೆ ಪಾದ ಚಿಹ್ನೆ ಮೂಡಿತ್ತಂದ್ರ ಮಾನವ ಇವ ಮಾನವನ ಜನ್ಮ ತಾಳ್ತಾನ ಅಂತ ಹೇಳ್ತಾರ ಹೇಳ್ತಾರೆ ಅಲ್ಲೇ ನಿನ್ನ ಜೀವ ಐತೇನ ಅದ್ರೊಳಗ ಎಲ್ಲ ಆ ಸಿಕ್ಕ ಮೂಡೈತೆ ಸಿಕ್ಕದಾಗ ಏನ್ರ ನಿನ್ನ ಜೀವಾತ್ಮ ಐತೇನ ಕಂಡದನು ಇಲ್ಲ ಬ್ಯಾಡವ ಜಗದ ಜೀವಾತ್ಮ ಇಲ್ಲದನ ಬರೇ ರೂಪ ನೋಡೆ ಹೇಳ್ಯಾರ ಹೌದು ರೂಪ ಕಿವ ಇಂಥದ್ರೊಳಗ ಹೋಗ್ಯಾನ ಅಂತ ಹೇಳಿ ಹೌದು ಮಾಲೇನ ಜೀವಾತ್ಮ ಐತೇನ ಇಲ್ಲವ ಇಲ್ಲ ಅಲ್ಲಿಲ್ಲ ಯಾಕ್ರಿ ಬಸಣ್ಣ ಹಿಂಗ್ಯಾಕೋ ಬಹುತ್ ಹಿಡ್ದೈತೆ ಅವಂಗ ಬಸಣ್ಣ ಮದರಿ ಹಾ ತುಸಣ್ಣ ಅಲ್ಲ ಹಾ. ಬಸಣ್ಣ ಮದರಿ ಮಸೀಬನಾಳ ವಿದ್ಯಾನ ಕೈಯಾಗ ಸಿಕ್ಕ ಮಾಸ್ಯಾಳ ಊರಾಗ ಬದ್ರಿ ಹಂಗ್ಯಾರ ಮಾಡ್ಬಾರ್ದು ಏನು ಹುಚ್ಚಬೇಲಿ ಏನ್ ಕೇಳಿದ್ರಿ ಅವ್ರು ನಾವು ಏನ್ ನಾವೊಂದು ಕೇಳನ್ಲಿ ನೀವೊಂದು ಕೇಳ್ತಿ ಹೌದು ಏನಂತ ಹೇಳಿ ಏನ್ ಕೇಳಿದ್ರಿ ನೀವು ಒಟ್ಟ ಜೀವ ಇಲ್ಲದನ್ನ ಏನ್ರೆ ಮಾಡಿ ತೋರ್ಸ್ನಿ ಅಂತ ಹೇಳಿದಿ ಹೇಳ್ತಾನಲ್ರಿ ನಿಮ್ಮ ಹಾ ಹಾ ತಮ್ಮ ಯಾರಿಗೆ ಯಾರೇ
ಗುರು ದ್ರೋಣಾಚಾರಿಗೆ ಹೌದು ಸತ್ತ ನಾಯಿ ಸಾಲಿಲ್ಲ, ಸತ್ತ ನಾಯಿ ಒಳಗೆ ಹೋಗಿ ಕೂಡ ಆಡ. ಹೌದೌದು ಖರಿಯದ. ಸತ್ತ ನಾಯಿ ಸಾಲಿಲ್ಲ. ದ್ರೋಣಾಚಾರಿಗೆ ಬೇಕಾದ್ರೆ ಮಹಾಭಾರತ ಓದಿ ನೋಡ. ಓದು ತಿಳಿತದ ನಿನಗ ಒಟ್ಟ ಶರೀರ ಸುಮಾರ ಅಂತ ಹೇಳ್ತಿ. ಶರೀರ ನನಗೆ ಬೇಕಾಗಿಲ್ಲ. ಅನಾವ್ ನೀನು ಸತ್ತ ನಾಯಿ ಸಾಲಿಲ್ಲ, ಸತ್ತ ನಾಯಿ ನಿಮ್ಮ ಅಪ್ಪಗ ಯಾಕ? ಹೌದು ಮತ್ತ ಬೇಕಾಗಿತ್ತಲ್ಲ, ಸತ್ತ ನಾಯಿ ಸಾಲಿಲ್ಲ. ಖರಿಯದವ ಮಾತ. ಬಸವಣ್ಣ ನಿನಗ ಗೊತ್ತಿಲ್ಲ. ಕೇಳ್ರಿ ಸತ್ತಿರುವಂತ ಹೆಣದ ಮ್ಯಾಲ ಕೈ ಆಡಿಸಿ ಹೌದು ಅದನ್ನ ಎಬಿಸಿ ಲಗ್ನ ಆದವ್ರು ಅದಾರಲ್ರಿ. ನಿನ್ನ ಒಳಗ ಜೀವಾತ್ಮನ ಇದ್ದಿದ್ದಿಲ್ಲ ಅವಾಗ. ಇಲ್ಲ ಯಾರವ ಯಾವ ಭೀಮಗ ವಿಷ ಹಾಕಿ ಕೊಂದಿದ್ರು. ಹೌದು ವಿಷ ಹಾಕಿ ಕೊಂದಾಗ ನದಿ ಒಳಗ ತೇಲ್ಕೋತ ಬರ್ತಿತ್ತು ಹೆಣ. ಹೌದು ಶವ ಬರ್ತಿತ್ರಿ. ಶವ ಬರ್ತಿತ್ತು. ಪದ್ಮಾವತಿ ಅನ್ನುವಂತ ಹೆಣ್ಣ ಮಗಳ ಏನ್ ಮಾಡ್ಯ ನದಿ ದಂಡಿಗೆ ತಪ ಮಾಡ್ತಿದ್ಲು. ಆಕಿ ಗುರುಗಳು ಹೇಳ್ರಿ ಆಕಿಗೆ ಏನಂತವ ನೋಡು, ಒಂದು ಹೆಣ ಅದು ತೇಲ್ಕೋತ ತಾನಾಗೆ ನಿನ್ನ ಕಾಲಿಗೆ ಬಂದ ನಿನ್ನ ಕಡೆ ಬಂದ ನಿನ್ನ ಕಾಲಿಗೆ ಬಡಿತದ. ತಾನಾಗೆ ತೇಲ್ಕೋತ ನೀ ಇದ್ದ ಜಾಗನಾಗ ನಿನ್ನ ಕಾಲಿಗೆ ಬಂದು ಬಡದ್ರ ಆ ಹೆಣದ ಮೇಲೆ ಕೈ ಆಡಿಸೋ ಹೆಣ ಹೇಳ್ತೈತಿ. ಅವಾಗ ನೀ ಹೆಣದ ಸಂಗಾಟ ಲಗ್ನ ಆಗಂದ್ರ. ಅವಾಗ ನಿಮ್ಮ ಭೀಮ ವಿಷ ಹಾಕಿ ಕೊಂದಿದ್ರು. ಸತ್ತ ಹೆಣ ತೇಲಿ ಬರ್ತಿತ್ತು. ಒಳಗ ಜೀವಾತ್ಮ ಇದ್ದಿದ್ದಿಲ್ಲ, ಒಳಗ ಜೀವ ಇದ್ದಿದ್ದಿಲ್ಲ. ಸತ್ತ ಹೆಣ ಉಬ್ಬಿ ಬರ್ತಿತ್ತು. ಹೆಣದ ತೇಲ್ಕೋತ ಬರೇ ಪದ್ಮಾವತಿ ಅದ್ರ ತಲೆ ಮ್ಯಾಗ ಯಾವಾಗ ಕೈ ಆಡಿಸಿ ನೋಡ ಜಾಡ್ಸ್ಕೊಂಡೈತ್ರಿ ಅದು ಮದರಿ ಭೀಮ. ಅವ್ ಮದರಿ ಭೀಮ, ಇವ್ ಮದರಿ ಸ್ವಾಮ. ಚಲೋ ಬಂದಾನ ಕಲ್ಲಯ್ಯ ಹೊಡಿಯತ್ತೇನ ದೊಡ್ಡದೊಂದು ನ್ಯಾಮ. ಹಂಗೇನು ಬ್ಯಾಡ್ರಿ, ಹಂಗೇನು ಮಾಡ್ಲಕ್ ಹೋಗಬೇಡ ತಮ್ಮ. ಸಮಾಧಾನದಿಂದ ಹೋಲಿ. ಒಟ್ಟ ಸಣ್ಣ ನೀ ಹೆಂಗ ಅಂದಿಲ್ಲ ಅದ ಲೆಕ್ಕಲಿ ಹೋಗ್ಲಿ ತಮ್ಮ. ಅದಕ್ಕೆ ಹೇಳ್ಯಾರ ಏನಂತವ ಎಲ್ಲ ನನ್ನಿಂದ ಆಗೈತಿ, ನಾ ಮಾಡಿ ನಾ ಬಹಳ ದೊಡ್ಡ. ಪರಮಾತ್ಮನೇ ಒಬ್ಬನೇ ಮಾಡ್ಯಾನಂತ. ಪರಮಾತ್ಮ ಒಬ್ಬ ಮಾಡ್ಯಾನಂತ್ರಿ. ಯಾರು ಇಲ್ಲ ಅಂದ್ರೆ ಗೊಂಬಿ ಅವನ ತಯಾರು ಮಾಡ್ಯಾನ, ಅವ ಒಬ್ಬನಿಂದ ಆಗೈತಿ ಅಂತ ಹೇಳತ್ಯಾರ. ಈಗ ನಾ ಹೇಳ್ತಾನೆ ಕೇಳ್ತಮ್ಮ. ಪರಮಾತ್ಮ ಒಬ್ಬ ತಮ್ಮ ಗೊಂಬಿ ಹುಟ್ಟಿಸ್ಯಾನಂತ ಹಿಂಗ ಹೇಳ ಅಂತ ಯಾವ ಕಲಿಸಿ ಸುಳ್ಳ ಅಪ್ಪ ಅಂದ್ರ ಗಪ್ಪ ಮಾಡೋ ನಿಂತ ಊರಾಗ. ಸ್ವತಃ ನಿನ್ನ ಪರಮಾತ್ಮ ಸೃಷ್ಟಿ ಮಾಡ್ಬೇಕಂತ ಏನ್ ಮಾಡ್ತಾನ ಯಂತ್ರ ಜಂತ್ರ ತಂತ್ರ ಮಂತ್ರ ಓದಿ ಕೊತ್ತ ಅವಾಗ ಎಷ್ಟೋ ಯಜ್ಞ ಆಗಲಿ ಹೂಡ್ಯಾನಪ್ಪ ಕೈಲಾಸದೊಳಗ. ಕೇಳಿ ಒಂದು ಗೊಂಬಿ ಹುಟ್ಟಲಿಲ್ಲ ಅವನ ಕೈಯಾಗ, ಇವರ ಅವನ ಕೈಯಾಗ. ಸ್ವತಃ ಇವರ ಪರಮಾತ್ಮ ಓಡಿ ಬಂದ ಕೇಳಿ ಎಲ್ಲಿ ಬಂದವ ತಾಯಿ ಭುವನೇಶ್ವರಿ ಎದುರಿಗೆ ಬಂದು ನಿಂತವ. ಯಾವ ಗೊಂಬಿ ಮಾಡಿ ಇಡಬೇಕತ್ತನ ಕೈಲಾಸ ಒಳಗ. ಗೊಂಬಿ ಮಾಡ್ಬೇಕತ್ತನ ಕರೆ ಗೊಂಬಿ ಒಟ್ಟ ಆಗ. ಏನಾಯ್ತವ ನನಗ ನಿನ್ನ ಸಹಾಯ ಬೇಕ ಅಂದು ಭುವನೇಶ್ವರಿ. ಒಟ್ಟ ಒಂದ ಹಿಡಿ ಮಣ್ಣ ಕೂಡ ನನ್ನ ಕೈಯಾಗ. ಉರ್ಚದ ಕಾಕ ಯಾಕ ದನಿಗೆ ನಡೆಸಿ ನಾವ ಹಾಡಾಗ ಸುಮ್ಮನೆ ನಾವ ಹಾಡಾಗ. ಬೇಡಿದಟ್ಟ ರೊಕ್ಕ ಕೊಟ್ಟ ಕರೆಸಿ ನಮ್ಮನ ನಿಂದ್ರಿಸಿ. ಹೌದಲ್ಲ ನೀವ ತನಗೆ ಮಾತ್ರ ಮಾಡಿದಾರ ಕೇಳು. ಈ ಹಾಡಿನ ಮರ್ಮ ತಿಳಿಯೋದಿಲ್ರಿ. ಭುವನೇಶ್ವರಿ ಕಡೆ ಬಂದ ಪರಮಾತ್ಮ ಕೇಳ. ತಾಯಿ
ಒಂದ ಹಿಡಿ ಮಣ್ಣ ಕೂಡ ನನ್ನ ಕೈಯಾಗ ನೀನು ಮಣ್ಣ ಕೊಟ್ರ ಗೊಂಬೆ ತಯಾರ ಮಾಡ್ತೀನ ಅಪ್ಪ ದೊಡ್ಡವಿದ್ರ ಒಬ್ನೇ ಮಾಡೋದಿತ್ತು ಅವಾಗ ತಮ್ಮ ಇತ್ತು ಅವಾಗ ಏನ ತಮ್ಮ ಏನಾಯ್ತ್ರಿ ನೋಡು ಪರಮಾತ್ಮ ಒಬ್ಬನೇ ಗೊಂಬೆ ಹುಟ್ಟಿಸ್ಯಾನು ಹೌದು ನಿಮ್ಮ ಅವನಲ್ಲಿ ಕಾನ ಕೋನ ಇಲ್ಲ ಹೌದಲ್ಲ ನಿನ್ನ ಪರಮಾತ್ಮ ಒಬ್ಬ ಹುಟ್ಟಿಸ್ಯಾನ ನನ್ನ ಗೊಂಬೆ ಇಲ್ಲ ಯಾರ ಕಡೆ ಬಂದಿದ್ದಿ ಸಲಾಮ್ ಹೊಡೆದ ಮಣ್ಣ ಬೇಡ್ಲಾಕ ಹೌದು ತಾಯಿ ಕಡೆ ಆರೆ ಹೋಲಿ 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 ಅವನದೊಂದು ಬೇರೆ ಅದ. ಇರ್ಲಿ 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 ಬೇಕ ಅವು ಬೇಕೇ ಅದ ಕಾಕನ ತಪ್ಪ ಅಲ್ಲ ಹೆಂಗ್ರಿ ತಪ್ಪ ಅವಂದ ಅಲ್ಲ ಯಾರ್ದ್ರಿ ಕೈಲಾಸದೊಳಗ ಶಿವ ಪಾರ್ವತಿ ಸೈತಾನ ಏನಂತ ಹೇಳಿ ಏನಂತವ ನಿಮ್ಮ ನಾಮಸ್ಮರಣೆ ಎಲ್ಲಿ ನಡೀತದಲ್ಲ ನಡೀತದ ಅಲ್ಲಿ ಒಂದು ಗಳಿಗಿರಿ ಹಾಕೋಲ್ದಕ್ಕ ಹೋಗಿ ಹೋಗಿ ಸ್ವಲ್ಪ ಒಳಗ ಮಾತಾಡಿ ನಿಮ್ಮ ನಾಮಸ್ಮರಣೆ ಭಂಗ ಮಾಡ್ತೇಳಿ ಹೌದೌದು ಅಲ್ಲಿ ವಚನ ಕೊಟ್ಟತಿ ಅದ ಕೊಟ್ಟ ಸೈತಾನ ಈ ಕಾಕನ ಒಳಗ ಶೈತಾನ ಬಂದು ಯಾಕ್ರಿ ಹಿರಿಯರ ನೀವು ಗಪ್ಪ ಆದ್ರಿ ಅಂದ್ರ ಮತ್ತ ಹಾ ಬಾಳ ಹಿಂದಾಗಡೆ ಊದ್ ಹಾಕಿ ತುಂಬಿಸ್ಬೇಕಾದ್ರ ಬಾಳ ಬಿರಿ ಹೌದು ಹೌದ್ರಿ ಅದಕ್ಕ ಪರಮಾತ್ಮ ಯಂತ್ರ ಜಂತ್ರ ತಂತ್ರ ಮಂತ್ರ ಯಜ್ಞಿ ಯಾಗಾದಿ ಎಲ್ಲ ಹೂಡಿಕೊತ್ತ ಹೌದ್ರಿ ಆಗಲಿಲ್ಲ ಕೈಯಾಗ ಕರೆ ಐತ್ರಿ ಎಟ್ಟ ಎಲ್ಲ ತರ ಪ್ರಯತ್ನ ಮಾಡು ಆಗಲ್ದಕ್ಕಾಗಿ ಏನ್ ಮಾಡ್ತಾನು ಸ್ವತಃ ಪರಮಾತ್ಮನ ಓಡಿ ಬಂದನ ತಾಯಿ ಭುವನೇಶ್ವರಿ ಕಡೆ ಏ ಬಳ್ಳಲ್ಲ ಇವ ಭುವನೇಶ್ವರಿ ಕಡೆ ಓಡಿ ಬಂದು ಬಾಗಿ ಕೇಳಿದಾಗ ಭುವನೇಶ್ವರಿ ಹೇಳ್ತಾಳ ಏನಂತ ಹೇಳ್ತಾಳ ತಾಯಿ ತ್ರಿಕಾಲ ಜ್ಞಾನಿ ಪರಮಾತ್ಮ ಕಿಳಾಂಡ ಕೋಟಿ ಬ್ರಹ್ಮಾಂಡಕ ನಾಯಕ ನೀನು ನೀ ಸ್ವತಃ ನನ್ನ ಕಡೆ ಓಡಿ ಬಂದೀಪ ಬಂದಿದಿ ಏನಂತ ಹೇಳಿ ಏನಂತವ ಯಜ್ಞ ಯಾಗಾದಿಗಳ ಮಾಡ್ರು ನಿನ್ನ ಕೈಯಾಗ ಗೊಂಬೆ ಹುಟ್ಟುವಲ್ದತ್ತ ನನ್ನ ತನಕ ಬಂದಿದಿ ಮಣ್ಣು ಕೇಳಾಕ ಬಂದಿ ಅಂದ್ರ ಮಣ್ಣು ಕೊಡ್ತಾನೆ ಖರೆ ಆದ್ರ ನನಗೊಂದು ನೀ ವಚನ ಕೊಡಬೇಕು ಹೌದು ಏನಂತ ವಚನ ಬೇಡ್ತಾಳ ತಾಯಿ ಇದು ಅಡಿವಿ ಸಮ ಐತಿ ಈಗ ಹೌದು ಏನೋ ಸಮ ಐತಿ ಇದನ್ನ ಕೆದರಿ ಕೊಟ್ನಿ ಅಂದ್ರ ಏನಾಗ್ತದ ಗಾರಿ ಬೀಳ್ತದ ಹೌದು ತೆಗ್ ಬೀಳ್ತದ ಆ ಗಾರಿ ಯಾರು ಬರಿ ಮಾಡೋರು ಇವ ಸೂರ್ಯನ ಬರ್ತಾನ ಗಾರಿ ಮುಚ್ಚಲಕ ಮೊದಲು ಇವ್ ಮುಚ್ಕೋತ ಹೇಳ ಗಾರಿ ಅನ್ನ ಮುಚ್ತಾನ ಇವ ಕಡಿ ಇವ ಮುಚ್ತಾನ್ರಿ ಇವ್ ತೆರ್ಕೊಂಡ ಕೂತಾಗ ನಾ ಹೋಗಿ ಸೀರೆ ಕೊಟ್ಟಾಗ ಮುಚ್ಕೊಂಡು ಹೊರಗೆ ಬಂದಾರ ಇವ್ರ ಹೌದು ಹೌದ್ರಲ್ಲ ಇವ್ ಏನ್ ಗಾರಿ ಮುಚ್ತಾನ ಇವ ಏನ್ ಮುಚ್ತಾನ್ರಿ ಇವ ತಮ್ಮ ಹೇಳ್ರಿ ಅವಾಗ ಭುವನೇಶ್ವರಿ ಅಂತಾಳು ಏನಂತ ತಾಯಿ ಮಣ್ಣು ವೈಖರೆ ನೀನು ವಚನ ಕೊಡು ನನಗ ಹೌದು ಏನಂತ ಹೇಳಿ ಏನಂತವ ಈಗ ನೀನಾಗೆ ಹೆಂಗ ಮಣ್ಣು ಒಯ್ಲಕ್ಕ ನನ್ನ ತನಕ ಬಂದಿದಿ ಹಂಗ ನೀನಾಗೆ ಹೆಂಗ ಒಯ್ದಿಲ್ಲ ಹಂಗ ನೀನಾಗೆ ನನ್ನ ಮಣ್ಣು ತಂದ ನನಗ್ ಕೊಡ್ತನ ನಂಗ ನನಗ ವಚನ ಕೊಟ್ರ ಮಾತ್ರ ನನಗ ಮಣ್ಣು ಕೊಡ್ತೀನಿ ಇಲ್ಲಕ್ಕ ನಾ ಮಣ್ಣು ಕೊಡಕ್ಕೆ ಅಲ್ಲ ಹಂಗೆ ಹೋಗಂತಾಳ ತಾಯಿ ಹಂಗ ಬಂದಿ ಹಂಗ ನಡಿಯ ಹೋಗಿ ತಿರುಗಿ ಅವಾಗ ಅಂದಿವ್ರ ಪರಮಾತ್ಮ ಹೌದು ನಿಂದ ಆದಿಶಕ್ತಿ ಅವತಾರ ಹೌದು ತಾಯಿ ಬಂದನಿ ಹೌದು ಮಣ್ಣು ಕೊಡು ನಾನಾಗೆ ಹೆಂಗ ಓದನಿಲ್ಲ ಹೌದು ಹಂಗ ನಾನಾಗೆ ನಿನ್ನ ಮಣ್ಣು ನಿನಗ ತಂದು ಕೊಡ್ತೇನೆ ಅಂತ ಹೇಳಿ ವಚನ ಕೊಟ್ಟಾನ ಆಮೇಲೆ ಮಣ್ಣು ಓದ ಹೌದು ನಿಮ್ಮ ಅಪ್ಪ ಒಬ್ಬ ಕುತ್ಕೊಂಡು ಮಾಡಿದ್ದಂದ್ರ ಹೇಳು ಮಣ್ಣು ಯಾಕೆ ಇನ್ನತ್ತ ನಾನು ಗಣಮಗನ ಕುತ್ಕೊಂಡು ಕೊಡ್ಬೇಕಾಗೈತಿ ಹೌದು ನೋಡಿ ಸದ ಕಲಿಯುಗದೊಳಗ ಏನಾಗ್ತದವ ಎಲ್ಲಿ ಸತ್ತಾರ ಮನೆಗೆ ಯಾರೇ ಹೊಂಟಿದ್ರಂದ್ರ ಎಲ್ಲಿ ಹೊಂಟರಿ ಅಂತ ಕೇಳಿದಾಗ ಏನಂತಾರೆ ಮಣ್ಣು ಕುಡ್ಲಾಕ್ ಹೊಂಟದಿವ್ರಿ ಅಂತ ಹೇಳ್ತಾರ ಜ್ಞಾನಿಗಳು ಯಾಕ ಹೇಳ್ರಿ ಏನ್ ಇವನ ಕೈಯಾಗ ಮಣ್ಣು ಐತೇನೆ ಇಲ್ಲ ಮಣ್ಣಿಲ್ಲ ಅಪ್ಪ ಓದಲ್ಲ ತಳದಾಗ ಮಣ್ಣ ಹೌದೌದೌದು ಖರೆ ಅದಕ್ಕ ತಮ್ಮ ಯಾರೇ ಸತ್ತರಂದ್ರ ಗಣಮಕ್ಕಳ ಕುತ್ಕೊಂಡ ಹೆಣ್ಣಕ್ಕ ಹೆಗಲ ಕೊಟ್ಟಾಕಿ ಮಣ್ಣು ತಂದ ಆಕಿ ಕುಡ್ಬೇಕಾಗೈತಿ ಎಣ್ಣೆ ಸಾಯ್ಲಿ ಇವತ್ತು ಗಂಟೆ ಸಾಯ್ಲಿ ಗಂಡ ಸಾಯ್ಲಿ ಹೆಣ್ಣ ಸಾಯ್ಲಿ ಗಣಮಗನ ಕುಡ್ಬೇಕು ಯಾಕೆ ಕುಡ್ಬೇಕು ಯಾಕವ ಡೊಗ್ಗ ಬೇಕಾಕಿ ಹೇಳ್ದಂಗ ವಚನ ಕೊಟ್ಟದಿ ಯಾರ ಅಪ್ಪಂದೇನ ಇಲ್ಲ ಡೋಗ್ಬೇಕ ಸಮ್ಮನಾಯಿ ಕುನ್ನಿಗತ್ ಯಾವಂದ್ರ ಜಾವಂದ್ರ ಜಾವ್ ಊಟಂದ್ರ ಊಟ ಬೇಕು ಹೌದು ಹೌದು ಆಕೆ ಹೇಳ್ದಂಗ ಕೇಳಬೇಕು ಅದಕ್ಕ ತಮ್ಮ ಹೇಳ್ರಿ ನಿಮ್ಮ ಅಪ್ಪನ ಕೈಲೆ ಒಬ್ಬನ ಕೈಲೆ ಹುಟ್ಟಿಲ್ಲ ಅದು ಆಗಿಲ್ಲ ನಿಮ್ಮ ಅಪ್ಪ ದೊಡ್ಡವಿದ್ರ ಮತ್ತೆ ಇಲ್ಲಾಕ ಬೆಕ್ಕಿ ಬೇಡ್ಲಾಕ ಬರ್ತಿದ್ದಿ ಯಾಕೆ ಬಂದಿ ಒಬ್ಬನ ಕೂತು ಮಾಡ್ಬೇಕು ಪವರ್ಫುಲ್ ಇದ್ರ ಬರಂಗಿಲ್ಲ ಆಗುದಿಲ್ಲ ಕೆಲಸ ಇಲ್ಲ ನೀಗುದಿಲ್ಲ ಇದನ್ನ ಕೇಳಬೇಡ್ರಿ ಇವನು ಬರೀ ಏನ್ ಕೇಳ್ರಿ ನಮಕಿ ಪಗಾರದಾಗ ಕಮ್ಮಿ ಅದಾಡಿ ಪಗಾರದಾಗ ಕಮ್ಮ ಕಿಲಿ ಬಂದ ನೋಡು ಪಗಾರದಾಗ ಬಾಳ ಕಮ್ಮಿ ಇವಂಗ 50 ಅವಂಗ 50 ಇದ್ದಾಗ ನನಗೆ 25 ಐತ್ರಿ ನನಗೆ ಅವಂಗ 25 ಇದ್ದಾಗ ನನಗೆ ಸಾಡೆ ಬಾರ ಅಂದ್ರೆ ಏನು ನಾ ಹಾಪ ಪಗಾರದಕ್ಕಿನ ಕೇಳ್ತಾರ ಹೇಳ್ತಾನ್ರಿ ಹಾಪ ಪಗಾರದಕ್ಕಿದನ್ನ ಹೇಳ್ತಿ ಹೇಳ್ತಾನೆ
ಹೊರಗಿಂದ ಬೇಡ್ರಿ ದೈವದವ್ರ ಇಲ್ಲೇ ನಿಮ್ಗೆ ಸತ್ಯ ಮಾತ ತಿಳಿಸ್ತೀನಿ ಈಗ ಹೇಳಿ ಹೇಳಿ ಇವನಿಗೆ ನಾ ಪಗಾರ ಕಮ್ಮಿ ಅದನ್ನ ಹೇಳಿ ನಮ್ಮ ಮದರಿ ಬಸಾನ್ ಹೇಳ್ಯಾನಿ ಹೌದು ಹೇಳ್ತಾರ ಇವತ್ತ ಮಾಸ್ಯಾಳ ಊರಾಗ ಹೌದು ಹಾ ಹೌದು ಸಿದ್ದರಾಮೇಶ್ವರ ಜಾತ್ರೆ ನಿಮಿತ್ತವಾಗಿ 2 ಮೇಳಗಣಿಲಿ ಹೌದು ಕೂಡಿಸ್ಯಾರ ಬರಿ ಮಾಡ್ಕೊಂಡಾರ ಹಾ ಹೌದು ಹೆಚ್ಚು ಕಮ್ಮಿ 9-10 ತಿಂಗಳಾತ ನನಗೆ ಈ ಊರ್ ಕಾರ್ಯಕ್ರಮ ಕೊಟ್ಟ ಹೌದಲ್ರಿ 2025ರಾಗ ಕೊಟ್ಟಾರ ತಮ್ಮ ಹೌದು ಮತ್ತೆ 2027ರಾಗಿನೂ ಎಷ್ಟೋ ಬುಕ್ ಆಗ್ಲಕತ್ತೆ ಹೊಳ್ಳಿ ಬಂದಿ ಹೌದು ಬೇರೆ ನಾವು ಓದು ಆದ್ರ ಹೇಳ್ರಿ ತಮ್ಮ ಹೇಳ್ರಿ ನನಗ ಪಗಾರ್ನಿ ಕಮ್ಮಿ ಪಗಾರದಕ್ಕೆ ಅಂದಿ ಅಂದಿ ಇಲ್ಲಿ ಹಾಡ್ಲಕ್ಕ ಬಂದನಿಪ್ಪ ಬೆಂಕಿ ಜಾಗ ಐತಿ ಕೈ ಎತ್ತಿ ಹೇಳ್ತು ನಿನಗ ಹೇಳ್ರಿ ಹೇಳ್ರಿ ನೀ ಎಷ್ಟು ಪಗಾರ ತಗೊಂಡಿದ್ದಿಲ್ಲ ನಿನ್ನ ಜೋಡು ಪಗಾರ ತಗೊಂಡ ಬಂದನಿ ಹಾಡ್ಲಕ್ಕ ಹೌದು ಇಲ್ಲ ಮತ್ತೆ ಗಂಡ ಆಡ ಹೆಚ್ಚು ಪಗಾರ ತಗೋಲಿ ನೀ ಹೆಣ್ಣು ಆಡಕ್ಕೆ ಕಮ್ಮಿ ಪಗಾರ ತಗೋಲಿ ಅಂತ ಹೇಳಿ ಕಮಿಟಿ ಅವ್ರನ್ನ ಕರೆಸು ಇಲ್ಲ ಇಲ್ಲ ಏನಿ ಕಮ್ಮಿ ಪಗಾರ ಕೊಟ್ಟದಿವತ್ತು ಅವ್ರು ಹೇಳ್ರ ತಿಳ್ಕೊನಿ ನಂದು ಇದ್ರ ಪಗಾರ ಬಿ ನೀನ ಒಯ್ ಮನಿಗೆ ಒಯ್ದು ಬಿಡು ಓಯ್ಪ ಬಾಳ ಯಾಕ್ರಿ ಕಲ್ಯಾಣನ ಪಗಾರ ಏನ ಇವಂಗ ಕೊಟ್ಟರಿ ಏನ ಇವನಿಗೆ ಅರ್ಧ ಕಮ್ಮಿನ ಕೊಟ್ಟರಿ ಏನ ಪಗಾರ ಹೆಚ್ಚಿಗೆ ಅದ ನಮ್ದು ನೀನು ತಟಕ ಬಿದ್ದಿತ್ತು ಇವತ್ತು ನಮ್ಮ ತಳದಿಂದ ಇಲ್ಲಿಗೆ ಬರ್ಬೇಕಾದ್ರೆ ನಾವು ರೊಕ್ಕಕ್ಕೆ ಬಂದೀವಿ ನಾವು ಹೇಳಸ್ತಕ ಕೇಳು ನೀ ಏನ್ರಿ ಬರಂಗಿದನು ನಿನಗೆ ಹೇಳಸ್ತಕ ಕೇಳು ಹೇಳ್ರಿ ನೀ ಎಟ್ಟದಿಲೆ ಹೌದು ನಿನಗ ಪಗಾರ ಎಟ್ಟದ್ಲಿ ಅಟ್ಟ ಪಗಾರದಾಗ ಬಂದಾನೆ ಬಾಳ ಸುತ್ತಾಕೋದು ಬೇಡ ಬೇಡ. ನೀ ಎಟ್ಟು ತೊಗೊಂಡಿ ಅಟ್ಟ ಪಗಾರಕ್ಕ ನಾನು ಇಲ್ಲಿ ಹಾಡ್ಲಕ್ಕ ಬಂದಾನೆ ಹೌದು. ನಿನಗೆ ಏನ್ರ ಕಮ್ಮಿ ತಗೊಂಡು ಬಂದಾನೇನ ಇಲ್ಲ ನೀ ಹೆಂಗ ಅರ್ಧ ಪಗಾರದಕ್ಕೆ ಅಂದಿ ಸುಳ್ಳು ಹೇಳ್ತಾನ ತಂಗಿ ಅವ ಬಾಯಿಲೆ ಬಡಾಯಿ ಮುಕ್ಕುಳಿಲೆ ಲಡಾಯಿ ಮಾಡ್ಬೇಡ ಬಸಣ್ಣ ಆಗುದಿಲ್ಲ ತಿಳಿದಷ್ಟ ಅಟ್ಟ ಹೇಳು ಹೌದು, ಹೌದು. ಈಕೆ ಹಾಪ ಪಗಾರದಕ್ಕಿರಿ ಕೌಂದ್ಯಾನ ಸುದ್ದಿ ಬಿಡು ಇದನ್ನ ಕೌಂದ್ಯಾಗ ಬಡದಾಡ ಬೇಡ ಹೌದು ಕೌಂದಿ ಚಲೋ ಅಲ್ಲಿದು ಕೌಂದಿ ಎಟ್ಟಕ ಎಲ್ಲಿ ತರ ರೀ ನಿನಗೊಂದು ಒಟ್ಟ ಒಂದು